ವಿದ್ಯೆ ಮತ್ತು ಅವಿದ್ಯೆಗಳು ಪರಸ್ಪರ ಪೂರಕ. ಎಲ್ಲಿ ಅವಿದ್ಯೆ ಇದೆಯೋ ಅಲ್ಲಿಗೆ ವಿದ್ಯೆ ಪ್ರವೇಶಿಸಬೇಕು. ಬಹಳ ಸೊಗಸಾಗಿ ಈ ಕಾವ್ಯದೊಳಗಡೆಗೆ ಅದನ್ನು ಹೇಳ್ತಾರೆ. ಹೇಗೆ ನಮ್ಮ ಒಳಗಡೆಗೆ ಅವಿದ್ಯೆಯ ರಾವಣಾವಿದ್ಯೆಯನ್ನು ಹೋಗಿ ಅಲ್ಲಿ ಮೃಣ್ಮಯ ಅಂದರೆ ರಾವಣಾವಿದ್ಯೆ, ದೇಹ ನಾನು ಅಂಥೇಳಿ ಅಷ್ಟೇ ಭಾವಿಸಿ ಬದುಕುವಂಥದ್ದು ರಾವಣತ್ವ, ಅವಿದ್ಯೆ ಅಲ್ಲ. ದೇಹ ಅನ್ನೋದು ಒಂದು ತೋರಿಕೆ ಅಷ್ಟೇ. ಅದರೊಳಗಡೆಗೆ ವಿಶ್ವ ಉದ್ದೇಶಕ್ಕಾಗಿ, ವಿಶ್ವದ ಯಾವುದೋ ಒಂದು ಕಾರ್ಯಕ್ಕಾಗಿ ಚೈತನ್ಯ ಒಂದು ಕೆಲಸ ಮಾಡ್ತಾ ಇದೆ ಅನ್ನುವಂಥ ಜ್ಞಾನ ಬಂದಾಗ ಅದು ಬದುಕು ಬೇರೆ ಆಗುತ್ತೆ. ಅದು ಚಿನ್ಮಯದ ಬದುಕು. ಅಲ್ಲಿ ಮೃತ್ತಿಕಾ ಭಾವ ಹೋಗುತ್ತೆ, ಚಿನ್ಮಯ ಭಾವ ಅನ್ನೋದು ನಮ್ಮೊಳಗಡೆ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಅದಾಗೋ ಅಂಥದ್ದೇ ಈ ರಾಮಾಯಣದ ದರ್ಶನ. ಶ್ರೀರಾಮನಾಲೋಕದಿಂದ ಅವತರಿಸಿ ಬಂದು ಈ ಲೋಕ ಸಂಭವೇನೆಮ್ಮ ಭೂಜಾತೆಯಂ ಸೀತೆಯಂ ವರಿಸುತ್ತಾಕೆಯ ನೆವದಿ ಮರ್ದಿಸುತ್ತೆ ಮೃಚ್ಛಕ್ತಿಯಂ. ಹೇಗಾಗತ್ತೆ? ಭಾಳ ಸೊಗಸಾಗಿ ಆಂಜನೇಯನ ಪ್ರತಿಮೆಯನ್ನಾಗಿ ತರ್ತಾರೆ. ಇಲ್ಲಿ ಆಂಜನೇಯ ಅನ್ನೋದು ಜಡ ಮತ್ತು ಚೈತನ್ಯದ ನಡುವಿನ ಒಂದು ಸಂಪರ್ಕ ಸೇತು. ಪ್ರಾಣ ಅಂತಂದರೆ ಅದು ಇಲ್ಲದೇ ಇರೋ ಜಾಗವೇ ಇಲ್ಲ. ಜಡದಲ್ಲೂ ಇದೆ, ತನ್ನ ಸ್ವಸ್ವರೂಪದಲ್ಲೂ ಇದೆ. ಆ ಊರ್ಧ್ವಲೋಕದ ದೇವತಾಶಕ್ತಿಯೇ ಪ್ರಾಣ. ಈ ಶರೀರದಲ್ಲಿ ರಾಮನೊಟ್ಟಿಗೆ ಸೇರಿ ಸೀತೆಯನ್ನು ನೀನು ದೇಹವಲ್ಲ, ನೀನು ಸಾಕ್ಷಾತ್ ಹುಟ್ಟು ಸಾವುಗಳಿಲ್ಲದ ಶಿವಾಂಶ ಅಂಥೇಳಿ ಜಾಗೃತಿಗೊಳಿಸ್ತಕ್ಕಂಥ ಒಂದು ಚೈತನ್ಯ ಸಂಪ್ರಜ್ಞೆಯಾಗಿ ಮಾಡ್ತಕ್ಕಂಥ ಸಾಧನೆಯನ್ನಾಗಿ ಈ ಕಾವ್ಯದೊಳಗಡೆಗೆ ಚಿತ್ರಿಸ್ತಾರೆ. ಹಾಗಾಗಿ ಕಥೆಯಲ್ತು ಇತಿಹಾಸಮಲ್ತು ಕತೆ ತಾಮ್ ನಿಮಿತ್ತ ಮಾತ್ರಂ ಆತ್ಮಕ್ಕೆ ಶರೀರದೋಲಂತೆ ಮೈವೆತ್ತುದಿಲ್ಲಿ ರಾಮರೂಪದ ಪರಾತ್ಪರನ ಪುರುಷೋತ್ತಮನ ಲೋಕಲೀಲಾ ದರ್ಶನಂ. ಆತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಯಜ್ಞೇರಾಪಃ ಅದ್ಭ್ಯ ಪೃಥ್ವಿ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಂ ಅನ್ನಾತ್ ಪುರುಷಃ ಸಾ ವಾ ಏಷ ಪುರುಷೋ ಅನ್ನ ರಸಮಯ ಅಂಥೇಳಿ ತೈತ್ತರೀಯ ಉಪನಿಷತ್ತಿನ ಋಷಿ ಏನು ಘೋಷಿಸ್ತಾನೆ, ಆ ಘೋಷವಾಕ್ಯನೇ ಅವತರಣ ಲೀಲೆ. ಅನಂತವಾಗಿದ್ದದ್ದು, ಅಮೇಯವಾಗಿದ್ದದ್ದು, ಆನಂದವಾಗಿದ್ದದ್ದು ಶಾಂತವಾಗಿ ಮೇಯವಾಗಿ ಜಡರೂಪಕ್ಕೆ ಅವತರಿಸ್ತಕ್ಕಂಥದ್ದು ಲೀಲೆ, ಲೋಕಲೀಲೆ. ಹೀಗೆ ಜಡವಾದದ್ದು ಮತ್ತೆ ಊರ್ಧ್ವಮುಖ ಯಾತ್ರೆಯನ್ನು ಪ್ರಾರಂಭ ಮಾಡಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯದ ಸಾಧನೆಯನ್ನು ಮಾಡಿ ಆನಂದಮಯವನ್ನು ಸೇರಬೇಕು. ಇದು ಊರ್ಧ್ವಮುಖದ ಯಾತ್ರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವತೆ ವಾನರತೆ ದೈತ್ಯತೆಗಳಂ ದಾಂಟುವೋಲ್ ವಿಜ್ಞಾನ ದೃಷ್ಟಿಯ ಪೂರ್ಣ ರಸಕೇರ್ವೋಲ್. ಎಂಥ ಸೊಗಸು ಅದ್ವೈತ ವೇದಾಂತವನ್ನು ಹೇಳ್ತಾ ಇದ್ದಾರೆ. ಮತ್ತು ತನ್ನ ಗುರುಗಳನ್ನೆಲ್ಲ ಸ್ಮರಿಸ್ತಾ ಇದ್ದಾರೆ. ತನಗೆ ಜೀವಕ್ಕೆ ಪೋಷಣೆಯನ್ನು ಕೊಟ್ಟಿರ್ತಕ್ಕಂಥ ಪತ್ನಿಯನ್ನು ಮತ್ತು ಪ್ರೀತಿಯ ಒತ್ತಾಸೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಸಂಸಾರದ ಸದಸ್ಯರನ್ನ ಮಕ್ಕಳನ್ನು ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಅಷ್ಟಕ್ಕೆ ನಿಲ್ಲೋದಿಲ್ಲ. ಭವತಾರಿಣಿ ಚಾರಣ ಚರಕ ನಾಮರೂಪನಾ ಶ್ರೀಶ್ವಾನಂದ ಚಿತ್ಕಿರಣೋತ್ತ ಹೃತ್ಕೇಂದ್ರನಂ. ದಕ್ಷಿಣೇಶ್ವರದಲ್ಲಿ ದೀಕ್ಷೆಗೆ ಹೋದಾಗ ಗುರು ಒಂದು ಮಂತ್ರವನ್ನು ಕೊಡ್ತಾರೆ. ಆ ಮಂತ್ರ ಅನ್ನೋದು ಚಿತ್ಕಿರಣ. ಆ ಕಿರಣ ರೂಪದ ಒಂದು ಶಬ್ದದ ಮಂತ್ರವನ್ನು ಕಿವಿ ಒಳಗಡೆಗೆ ಹಾಕಿದ ಗುರು ಅಷ್ಟೇ ಮಾಡಿದ್ದು. ಆ ಮಂತ್ರವನ್ನು ನಾದವನ್ನು ಅನುಸಂಧಾನ ಮಾಡಿ ಹೇಗೆ ನಾರದರಿಂದ ಬೋಧನೆಯಾದಂಥ ರತ್ನಾಕರ ಅನ್ನುವ ವ್ಯಕ್ತಿ ವಾಲ್ಮೀಕಿಯಾದನೋ, ಹಾಗೆ ಶಿವಾನಂದರ ಆ ಒಂದು ಚಿತ್ಕಿರಣವನ್ನು ಸ್ವೀಕರಿಸಿ ಹೃದಯದೊಳಗಡೆ ಅದನ್ನು ಪೋಷಿಸಿ ಅದನ್ನು ಊರ್ಧ್ವಮುಖ ಯಾತ್ರೆಗೆ ಬಳಸಿಕೊಂಡಂಥ ಈ ಕವಿ ಆ ಮಹಾಪುರುಷ ಶಿವಾನಂದರನ್ನು ಕೂಡ ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಅನ್ನಮಯ ಆನಂದಮಯವನೊಳಕೊಳ್ಳುವಂತೆ ದಶಶಿರಂ ಸೆರೆಗೊಂಡ ದೇವಿ ಭೂಮಿ ಜಯನೆಂತುಟ ವಿಜ್ಞಾನ ರೂಪೀ ರಾಮನ ಚಿತ್ತಪಶಕ್ತಿಯಂ. ಆ ಚಿತ್ತಪಶಕ್ತಿಯನ್ನು ತನ್ನ ಹೃದಯದೊಳಗೆ ಆವಾಹಿಸಿಕೊಂಡಂಥ ಯಾವನೇ ವ್ಯಕ್ತಿ ತನ್ನ ಹೃದಯದೊಳಗಡೆಗೆ ಗುರುವನ್ನು ಸ್ಮರಿಸಿಕೊಂಡ ಕ್ಷಣವೇ ಅದು ಯಾವ ಲೋಕದಲ್ಲಾದರೂ ಇರಬಹುದು, ಗುರು ಹೇಗಾದರೂ ಇರಬಹುದು, ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷವಾಗಲೇಬೇಕು. ಪ್ರಾರ್ಥಿಸಿದರಾವುದಾಗದೋ, ಪ್ರಾರ್ಥನೆಯಿಂದ ಏನನ್ನು ಬೇಕಾದರೂ ಸಾಧಿಸಬಹುದು. ಮಹರ್ಷಿ ಅರವಿಂದ್ರ ಹೇಳ್ತಾರೆ, ಎ ಪ್ರೇಯರ್, ಎ ಮಾಸ್ಟರ್ ಆಕ್ಟ್, ಎ ಕಿಂಗ್ ಐಡಿಯಾ ಕ್ಯಾನ್ ಲಿಂಕ್ ಆರ್ಡಿನರಿ ಮ್ಯಾನ್ ಸ್ಟ್ರೆಂತ್ ಟು ಟ್ರಾನ್ಸೆಂಡೆಂಟಲ್ ಫೋರ್ಸ್. Then miracle made common rule, one mighty deed can change the course of actions. A single thought becomes omnipotent ಅಂತ. ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥಿಸುವ ಹೃದಯದೊಳಗಡೆಗೆ ದೇವರು ಬರಲೇಬೇಕಾಗತ್ತೆ, ಪ್ರತ್ಯಕ್ಷವಾಗಲೇಬೇಕಾಗತ್ತೆ. ಅದೇನು ಪ್ರಾರ್ಥನೆ ಇದೆಯೋ ಅದು ಈಡೇರಿಸಲೇಬೇಕಾಗುತ್ತೆ. ಆ ಪ್ರಾರ್ಥನೆ ನಿಸ್ವಾರ್ಥ ಕಾರಣಕ್ಕಿರಬೇಕು, ಸ್ವಾರ್ಥಕ್ಕಲ್ಲ. ಹಾಗೆ ಪ್ರಾರ್ಥನೆ ಇಲ್ಲದ ಭಾಗವಿಲ್ಲ, ಪ್ರಾರ್ಥಿಸದ ಪಾತ್ರವಿಲ್ಲ. ಹೆಜ್ಜೆ ಹೆಜ್ಜೆಗೆ ತಾಯಿ ಸರಸ್ವತಿಯನ್ನು ಪ್ರಾರ್ಥಿಸ್ತಾರೆ.
ಹೋಮರಗೆ ವರ್ಜಿಲಗೆ ಡಾಂಟೆ ಮಿಲ್ಟನಗೆ ವ್ಯಾಸಭಾಸ ಭವಭೂತಿ ಕಾಳಿದಾಸಾದ್ಯರಿಗೆ ನರಹರಿ ತುಳಸೀದಾಸ ಕೃತ್ಯವಾಸ ನನ್ನಯ್ಯ ಫಿರ್ದೋಸಿ ಕಂಬ ಅರವಿಂದರಿಗೆ ಆಗಿ ಹೋಗಿರ್ತಕ್ಕಂಥ ಎಲ್ಲ ಮಹಿಮರನ್ನ ಸ್ಮರಿಸ್ತಾರೆ. ಅಷ್ಟೇ ಅಲ್ಲ, ಹಳಬರಿಗೆ ಹೊಸಬರಿಗೆ ಕಾಲದೇಶದ ಜಾತಿಯ ವಿಭೇದ ಲೆಕ್ಕಿಸದೆ ಜಗತೀ ಕಲಾಚಾರ್ಯರ್ಗೆ ಜ್ಯೋತಿರ್ಪೆಡೆಯಲ್ಲಿ ಭಗವದ್ವಿಭೂತಿಯಂ ದರ್ಶಿಸುತ್ತೆ ಮುಡಿಬಾಗಿ ಮಣಿದು ಕೈ ಜೋಡಿಸುವೆನಾ. ಲೋಕಗುರು ಕೃಪೆ ಇರಲಿ, ಲೋಕ ಕವಿ ಕೃಪೆ ಬರಲಿ, ಲೋಕ ಹೃದಯದ ಭಯಕ್ಕೆ ಆಶೀರ್ವಾದವೈತರಲಿ. ಲೋಕ ಹೃದಯದ ಬಯಕೆ ಆಶೀರ್ವಾದವೈತರಲಿ. ಮಣಿದಿರಲಿ ಮುಡಿ ಮುಗಿದಿರಲಿ ಕೈ ಮತ್ತೆ ಮಡಿಯಾಗಿರಲಿ ಬಾಳ್ವೆ ಜಯಿಸುಗೆ ರಸ ತಪಸ್ಯೆ ದೊರೆಕೊಳಗೆ ಚಿರಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಏಳ್ಗೆ. ಈ ಸಾಲುಗಳು ಕಳೆವೆರಡು ನಾನು ಸೇರಿಸಿದ್ದು. ಸಿರಿಗನ್ನಡದ ಮೂಲಕ ಆ ವಿಶ್ವಾತ್ಮಕವಾದ ಶಕ್ತಿ ನನ್ನೊಳಗಡೆಗೆ ಪ್ರವೇಶಿಸಿ ಕನ್ನಡದ ಕಣ್ಪಡಿಮೆ ಒಳಗಡೆಗೆ ಮೂಡಿ ಯಾರು ಓದ್ತಾರೋ ಯಾರು ಕೇಳ್ತಾರೋ ಹೃದಯದಲ್ಲಿ ಪ್ರತ್ಯಕ್ಷವಾಗಬೇಕು, ಉದ್ಧಾರವಾಗಬೇಕು, ಆತ್ಮ ಸಾಕ್ಷಾತ್ಕಾರವಾಗಬೇಕು ಎನ್ನುವ ಕಾರಣಕ್ಕಾಗಿ ಈ ಕಾವ್ಯದ ನಿರ್ಮಾಣವಾಗಿದೆ ಅಂಥೇಳಿ ಎಷ್ಟು ಚಂದ ಹೇಳ್ತಾರೆ. ಇದು ಸಂಪೂರ್ಣವಾಗಿ ಶ್ರೀ ಸಂಪುಟ ಏನಿದೆ ಕುವೆಂಪು ಅವರು ಹೇಳ್ತಾರೆ ದರ್ಶನದಿಂದ ದೀಪ್ತವಾಗಿದೆ. ಹೆಜ್ಜೆ ಹೆಜ್ಜೆಗೆ ದರ್ಶನ, ಹೆಜ್ಜೆ ಹೆಜ್ಜೆಗೆ ನಮಗೆ ಆತ್ಮಲೋಕದ ಪರಮಾತ್ಮ ಲೋಕದ ಅನುಸಂಧಾನವಾಗ್ತಕ್ಕಂಥ ರೀತಿಯಲ್ಲಿ ಸಾಲುಗಳು ಬರ್ತಾ ಹೋಗ್ತವೆ. ಅಲ್ಲಿ ನಿಲ್ಲಿಸಿ ನಾನು ನಮ್ಮ ಚಿದಾನಂದ ಗೌಡರು ಅವ್ರ ಮನೆಗೆ ಹೋಗಿದ್ದಾಗ ಒಂದು ವಿಶೇಷವಾದ ಸನ್ನಿವೇಶವನ್ನು ವಾಚಿಸಿ ಚೆನ್ನಾಗಿರುತ್ತೆ ಅಂಥೇಳಿ ಸಲಹೆ ಕೊಟ್ಟಿದ್ದಾರೆ. ಆ ಒಂದು ಭಾಗಕ್ಕೆ ಬರ್ತೇನೆ. ಅದು ಯಾವ ಭಾಗ? ಆಂಜನೇಯ ಲಂಕೆಗೆ ಸೀತೆಯನ್ನು ಅನ್ವೇಷಿಸಲಿಕ್ಕಾಗಿ ಬಂದಾಗ ಒಂದು ರಾತ್ರಿಯಲ್ಲಿ ಇಡೀ ಲಂಕೆಯನ್ನು ಶೋಧಿಸ್ತಾನೆ. ಹಾಗೆ ಶೋಧಿಸ್ತಾ ಅಲ್ಲಿರ್ತಕ್ಕಂಥ ಸಜ್ಜನ ಸಾತ್ವಿಕ ವಿಭೀಷಣನ ಮನೆಗೆ ಪ್ರವೇಶಿಸ್ತಾನೆ. ಒಂದೊಂದು ಮನೆಗೂ ಒಂದೊಂದು ರೂಪದಲ್ಲಿ ಹೋದ ಆಂಜನೇಯ ಓಂಕಾರ ರೂಪದೊಳಗಡೆಗೆ ಈ ವಿಭೀಷಣನ ವೇಶ್ಮವನ್ನು ಪ್ರವೇಶಿಸ್ತಾನೆ. ಅಲ್ಲಿ ಒಂದು ಸುಂದರವಾದ ದೃಶ್ಯ ಕಾಣ್ತಾನೆ. ಆ ವಿಭೀಷಣನ ಪತ್ನಿ ಹಾಗೂ ಅವನ ಮಗಳು ಅನಲ ಮೂವರು ಇರ್ತಾರೆ. ವೀಣಾವಾದನವನ್ನು ಮಾಡ್ತಾ ಇರ್ತಾಳೆ ಆ ವಿಭೀಷಣನ ಮಗಳು, ಅದ್ಭುತವಾದ ಹೆಣ್ಣು ಮಗಳು. ಈ ಆಂಜನೇಯ ಓಂಕಾರದೊಳಗಡೆಗೆ ಪ್ರವೇಶ ಮಾಡಿದ ತಕ್ಷಣ ವೀಣಾವಾದನ ನಿಲ್ಲಿಸ್ಬಿಡ್ತಾಳೆ ಅವಳು. ಕಣ್ಮುಚ್ಚಿ ಆಲಿಸ್ತಾ ಇರ್ತಕ್ಕಂಥ ವಿಭೀಷಣ ಕಣ್ತಡಿ, ಏನಾಯಿತು, ಯಾಕೆ ನಿಲ್ಲಿಸಿದೆ ಅನ್ನೋ ಅರ್ಥದಲ್ಲಿ ಆರೋ ಬಂದಂತಾಯಿತು. ಈ ಥರದಲ್ಲಿ ಆ ಸನ್ನಿವೇಶ ಕುವೆಂಪು ಅವರ ಮಾತುಗಳಲ್ಲೇ ನೋಡೋಣ. ಯಾಕೆ ಇದನ್ನು ನೋಡಬೇಕಂತಂದರೆ ಎಲ್ಲಿ ಈ ಥರದ ಕಾರ್ಯಗಳು ನಡೀತವೋ ವಿಭೂತಿ ಪೂಜೆ ಅಂತ ಹೇಳಿ ಭಾವಿಸಬೇಕು, ಅಲ್ಲಿ ಊರ್ಧ್ವಲೋಕದ ದೇವತಾ ಶಕ್ತಿಗಳು ಅವತರಿಸ್ತವೆ ಅಂಥೇಳಿ ಘೋಷಿಸಿದ್ದಾರೆ ಕುವೆಂಪು ಅವರು. ಅದಕ್ಕಾಗಿ ಈ ಕಾರ್ಯ ಕೂಡ ಆ ವಿಶ್ವಶಕ್ತಿಗಳ ಸಂಚು ನಡೀಲಿ ಇಲ್ಲಿ ಅಂಥೇಳಿ ಭಾವಿಸಿ ನನ್ನಂಥ ಒಬ್ಬ ಸಾಮಾನ್ಯನನ್ನು ಕರೆಸಿ ಈ ಜಾಗದಲ್ಲಿ ಕೂರಿಸಿ ತಮ್ಮಂಥ ವಿದ್ವಜ್ಜನರನ್ನೆಲ್ಲ ಇಲ್ಲಿ ಸೇರಿಸಿ ನಡೆಸ್ತಾ ಇದ್ದಾನಲ್ಲ. ಇಲ್ಲಿ ವಾಚಿಸ್ತಾ ಇರೋವನು ನಾನಲ್ಲ, ಆಲಿಸ್ತಾ ಇರೋರು ಯಾರು ಸಾಮಾನ್ಯರಲ್ಲ, ಎಲ್ಲ ವಿಭೂತಿ ಪುರುಷರ ಅಂಶಗಳನ್ನು ಹೊತ್ತು ಬಂದಿರೋಂಥ ಕಾರಣಕ್ಕಾಗಿ ಇಂಥದ್ದೊಂದು ಜಾಗದಲ್ಲಿ ನಾವು ಇವತ್ತು ಈ ಸಮಯದೊಳಗಡೆಗೆ ಇರಲಿಕ್ಕೆ ಸಾಧ್ಯವಾಗಿದೆ. ನೋಡೋಣ ಏನು ನಡೀತಾ ಇದೆ ವಿಭೀಷಣನ ಮನೆಯಲ್ಲಿ ಅಂತೇಳಿ. ಕತ್ತಲೆಯೇ ಬೆಳಕೆ ಚಿತ್ತವೇ ಇಂದ್ರಿಯವಾದವನಿಗೆ, ಚಿತ್ತವೇ ಇಂದ್ರಿಯವಾದವನಿಗೆ ಕತ್ತಲೆಯೇ ಬೆಳಕೆ. ಇದೊಂದು ಅದ್ಭುತವಾದ ಟ್ರಾನ್ಸೆಂಡೆನ್ಸ್. 2 ಸಾಲಲ್ಲಿ ಅರ್ಥ ಮಾಡ್ಕೊಳ್ಳೋವಂಥದ್ದು ಬ್ರಹ್ಮಾಂಡ ವಿಜ್ಞಾನವಿದೆ. ಇಂದ್ರಿಯಗಳನ್ನು ಶಟ್ ಆಫ್ ಮಾಡಬೇಕು, ಪಂಚೇಂದ್ರಿಯಗಳಿಂದ ಮನಸ್ಸನ್ನು ಬಿಡಿಸಿಕೊಳ್ಳಬೇಕು, ಮನಸ್ಸೇ ಆವಾಗ ಅತೀಂದ್ರಿಯವಾಗುತ್ತೆ. ಹಾಗಾಗಿದ್ದಾನೆ ಆಂಜನೇಯ. ಏನಕ್ಕಾಗಿ? ಯಾವ ರೂಪದಲ್ಲಿ ಬೇಕಾದರೂ ಅವನಿಗೆ ಪ್ರತ್ಯಕ್ಷವಾಗ್ಬೋದು, ಏನು ಕೆಲಸ ಬೇಕಾದರೂ ಮಾಡಬಹುದು. ಕೈಕಾಲುಗಳು ಅಲ್ಲಿ ಏನು ಬೇಕಾಗಿಲ್ಲ. ಹೇಗೆ ನೀರು ಹರಿಯುವಾಗ ಅದರ ಮೈಯೆಲ್ಲ ಕಾಲಾಗುತ್ತೋ, ಬೆಂಕಿ ಉರಿಯುವಾಗ ಅದರ ಇಡೀ ಸ್ವರೂಪವೇ ನಾಲಿಗೆ ಆಗುತ್ತೋ, ಹಾಗೆ ಪ್ರಾಣದ ನಿಜ ಸ್ವರೂಪದಲ್ಲಿ ಆ ಪ್ರಾಣಶಕ್ತಿ ಯಾವ ರೂಪದಲ್ಲಿ ಬೇಕಾದರೂ ಪ್ರಕಟವಾಗಬಹುದು. ನೋಡ್ತಾ ಇದ್ದೀವಿ ನಾವು ಎಲ್ಲ ಪ್ರಾಣಶಕ್ತಿಯ ವಿದ್ಯಮಾನವನ್ನು. ಹೇಳ್ತಾರೆ, ಕತ್ತಲೆಯೇ ಬೆಳಕೆ ಚಿತ್ತವೇ ಇಂದ್ರಿಯವಾದವನಿಗೆ, ನೋಡಲೆಳಸಿದೊಡೆ ಕಣ್ಣಾಗಿ ಕೇಳಲೆಳಸಿದೊಡೆ ಕಿವಿಯಾಗಿ,
ಜನಮನದ ಅಂತರಂಗವನರಿಯಲ ಮನಃ ಪ್ರಚೋದನೆಯಾಗಿ, ಜನದ ಮನದ ಅಂತರಂಗವನರಿಯಲು ಅವರ ಮನಃ ಪ್ರಚೋದನೆಯಾಗಿ, ಲೋಕದಲ್ಲಿ ಚರಿಸಿದನೋ ಸುಳಿದನೋ ಅಲ್ಲಲ್ಲಿ, ಕಂಡು ಆ ಕಲೆಯ ನಯದ ಅಭಿರುಚಿಯ ಸಂಯಮದ ಸಾತ್ವಿಕಕ್ಕೆ, ಕಂಡು ಆ ಕಲೆಯ ನಯದ ಸಾತ್ವಿಕಕ್ಕೆ ಸ್ವಗಸುತಾಯಿತರಲ್, ಮುಂದೆ ನೆರೆದುದು ದೃಶ್ಯವೊಂದತಿ ಸುಂದರಂ, ನೆರೆದುದು ದೃಶ್ಯವೊಂದತಿ ಸುಂದರಂ, ಚೆಲುವೆ ಅನಲಾ ಕನ್ಯೆ, ಚೆಲುವೆ ಅನಲಾ ಕನ್ಯೆ, ಮಗಳು ಆ ವಿಭೀಷಣಗೆ, ಮಗಳು ಆ ವಿಭೀಷಣಗೆ. ಈ ಪಾತ್ರವೇ ಇಲ್ಲ ವಾಲ್ಮೀಕಿ ಕಾವ್ಯದೊಳಗಡೆಗೆ. ಕುವೆಂಪು ಅವರು ಸೃಷ್ಟಿ ಮಾಡಿರುವಂಥ ಹೆಣ್ಮಗಳು. ಅನಲ ಅನ್ನೋ ಶಬ್ದ ಪಾತ್ರ, ಅಗ್ನಿ ಸ್ವರೂಪ ಅನಲ ಅಂತ ಅಂದರೆ ಅಗ್ನಿ ಸಾಕ್ಷಿ ಇಡೀ ಕಾವ್ಯದ ಉದ್ದಕ್ಕೂ ಇದೆ. ಯಾಕೆಂದರೆ ರಾಮ ಬಂದದ್ದು ಅಗ್ನಿಯಿಂದ, ಆಗಿ ಹೋದದ್ದು ಅಗ್ನಿ ಒಳಗಡೆಗೆ. ನಮ್ಮೊಳಗಡೆಗೂ ಅಗ್ನಿ ಇದೆ. ಯಾವ ಶರೀರದಲ್ಲಿ ಅಗ್ನಿ ಕಾಮಾಗ್ನಿ ಅಲ್ಲದೆ ಜ್ಞಾನಾಗ್ನಿಯಾಗಿ ಯೋಗಾಗ್ನಿ ಆಗುತ್ತೋ ಅವರಿಗೆ ಕಾಣ್ತಾ ಇರುವಂಥ ದೃಶ್ಯ ಇದು. ದೇಹವನ್ನು ಕಾಮದಿಂದ ಉದ್ಧರಿಸಿದಾಗ ಅದು ಯೋಗಾಗ್ನಿ ಆಗುತ್ತೆ. ದೇಹದಲ್ಲಿ ಕೆಲಸ ಮಾಡ್ತಾ ಇರೋ ಅಗ್ನಿ ಪುರುಷನೇ ನಮಗೆ ಊರ್ಧ್ವಲೋಕದ ಯಾತ್ರೆಗೆ ಸಹಾಯ ಮಾಡ್ತಾನೆ. ಕುವೆಂಪು ಹಾಗೆ ಜೀವನವನ್ನು ಋಷಿಯಂತೆ ಬದುಕಿದ ಕಾರಣಕ್ಕಾಗಿ ಇಂಥದ್ದೊಂದು ದರ್ಶನ ಸಾಧ್ಯವಾಯಿತು. ಮುಂದೆ ನೆರೆದುದು ದೃಶ್ಯ ಅತಿ ಸುಂದರಂ, ಚೆಲುವೆ ಅನಲಾ ಕನ್ಯೆ, ಮಗಳು ಆ ವಿಭೀಷಣಗೆ, ರತ್ನಕಂಬಳಿಯ ಚಿತ್ರ ವೇದಿಕೆಯ ಮೇಲೆ ಮೀಂಟುತ್ತಿದ್ದಳು, ರತ್ನಕಂಬಳಿಯ ವೇದಿಕೆಯ ಮೇಲೆ ಮೀಂಟುತ್ತಿದ್ದಳು, ತಂತಿಯ ಇಂಚರದ ಹೊನಲು ವೀಣೆಯಂ, ತಂತಿಯ ಇಂಚರದ ಹೊನಲು ವೀಣೆಯಂ ಮೀಂಟುತ್ತಿದ್ದಳು, ಚೆಲುವೆ ಅನಲಾ ಕನ್ಯೆ, ಮಂದಿರದ ಮರದ ಮಣ್ಣಿನ ಜಡ ಪದಾರ್ಥಗಳು, ಮರದ ಮಂದಿರದ ಜಡ ಪದಾರ್ಥಗಳು ಪ್ರತಿರಣಿಸುವೋಲ್ ಮೀಂಟಿದಳು ತಂತಿ ಇಂಚರವನ್. ಇದನ್ನು ನಾವು ಫಿಸಿಕ್ಸ್ನೊಳಗಡೆಗೆ ಒಂದು ಅದ್ಭುತವಾದಂಥ ಶಬ್ದದೊಳಗಡೆ ಹೇಳ್ತೀವಿ ನಾವು, ರೆಸೊನೆನ್ಸ್ ಅಂತ ಹೇಳಿ. ಜಡದೊಂದಿಗೆ ಸಂವಾದಿಸಬಹುದು ಋಷಿ. ಜಡ ಅಲ್ಲ ಆತನಿಗೆ, ಜಡದ ಅಂತರಂಗದೊಳಗಡೆಗೆ ಚೈತನ್ಯ ಪ್ರವಹಿಸ್ತಾ ಇದೆ. ತಂತಿ ನುಡಿಸ್ತಾ ಇದ್ದಾಳೆ, ಅದು ತಂತಿ ಅಲ್ಲ, ಅದು ಅವಳ ಹೃದಯದ ಸಂವೇದನೆಯನ್ನು ಜಗತ್ತಿಗೆ ಪ್ರದರ್ಶಿಸ್ತಾ ಇರ್ತಕ್ಕಂಥ ಒಂದು ಮಾಧ್ಯಮ. ಏನಿದೆ ಅವಳ ಹೃದಯದಲ್ಲಿ ಮುಂದೆ ನೋಡ್ತಾರೆ. ನಾದರೂಪಿ ಮರುತಾತ್ಮಜಂ, ನಾದರೂಪಿ ಮರುತಾತ್ಮಜಂ, ಮೋದ ಮೂರ್ಛೆಗೆ ಸಂದನೋ ಅವ್ಯಕ್ತ ಶೋಕಮಯ ಸ್ವರ ಸುಖವನೀಂಟಿ, ಬಳಿಯೊಳೆ ವಿಭೀಷಣನ ಸತಿ ಸರಮೆ ಕುಳ್ತಿರ್ದಳ್, ನಿಶ್ಚಲಂ ಕಣ್ಮುಚ್ಚಿ ಕಲೆಯಂ ಸವಿಯುತ್ತಿರ್ದಳ್, ನಿಶ್ಚಲಂ ಕಣ್ಮುಚ್ಚಿ ಕುಳಿತು ಸವಿಯುತ್ತಿರ್ದಳ್. ಲಂಕೆಗೆ ಅತಿಥಿಗಳೋ ಏನೋ ಆರಿವರು ಎಂಬ ಶಂಕೆಗೆ ಸೋಲ್ತು ಆಂಜನೇಯಂ, ಆರೋ ಇವರು ಲಂಕೆಗೆ ಅತಿಥಿಗಳೋ ಏನೋ ಎಂಬ ಶಂಕೆಗೆ ಸೋಲ್ತು. ನೋಡುತ್ತಿರೆ ಪವನಜಂ ವೀಣೆ ನಿಂತುದು ತೆಕ್ಕನೆಯೇ, ಬೆಚ್ಚಿದಳ್ ಕುವರಿ ಸುತ ನೋಡಿದಳ್ ಆರೋ ಬಂದಂತಾದುದು ಎಂದು ಬೆಚ್ಚಿದಳ್ ಸುತ ನೋಡಿದಳ್. ಕಣ್ತೆರೆದ ಪ್ರಶ್ನೆ ಇಂಗಿತಕ್ಕೆ ತಂದೆ ವಿಭೀಷಣಮ್ಮ, ಕಣ್ತೆರೆದ ಪ್ರಶ್ನೆ ಇಂಗಿತಕ್ಕೆ ಆರೋ ಬಂದಂತಾದುದು ಏನಲ್, ಮಗಳ ಮಾತಂ ಸಮರ್ಥಿಸುತ್ತೆ, ಮಗಳ ಮಾತಂ ಸಮರ್ಥಿಸುತ್ತೆ ತಾಯ್, ದಿಟಂ ಪುಳಕಿಸುತ್ತಿದೆ ತನುವೆನಲ್, ದಿಟಂ ಪುಳಕಿಸುತ್ತಿದೆ ತನು ಏನಲ್. ಹೌದು, ನನ್ನ ಶರೀರವು ಯಾಕೋ ಒಂಥರ ವಿಶೇಷವಾದ ಅನುಭೂತಿಯನ್ನು ಅನುಭವಿಸ್ತಾ ಇದೆ. ಯಾಕೆಂದರೆ ದೇವತಾ ಕನ್ಯೆ ಸರಮೆ, ಗಂಧರ್ವ ಕನ್ಯೆ, ವಿಭೀಷಣನ ಪತ್ನಿ. ಗಂಧರ್ವ ಅಂತಂದರೆ ಎಲ್ಲ ಸ್ವರ ಸಂಗೀತದ ಲೋಕದವಳು. ಈ ವೀಣಾವಾದನವನ್ನು ಕೇಳ್ತಾ ಥಟ್ ಅಂತ ವೀಣೆ ನಿಲ್ಲಿಸಿದಾಗ ಹೌದು ಯಾರೋ ಬಂದಂತಾಯಿತು.
ಆಗ ವಿಭೀಷಣ ಏನು ಹೇಳ್ತಾನೆ? ಸೋಜಿಗ ಮೇಕೆ ದಿವ್ಯ ಕಲೆ ಎಲ್ಲಿರ್ದೊಡಲ್ಲಿಗೈತ ಹರಲ್ತೆ, ದಿವ್ಯ ಕಲೆ ಎಲ್ಲಿರ್ದೊಡಲ್ಲಿಗೈತ ಹರಲ್ತೆ. ಯಾರು? ವಿಶ್ವಮಂ ಸಂಚರಿಸಿ ಹಗಲು ಇರುಳು, ವಿಶ್ವಮಂ ಸಂಚರಿಸಿ ಹಗಲು ಇರುಳು ರಕ್ಷಿಸುವ ಸತ್ಶಕ್ತಿಗಳ್, ರಕ್ಷಿಸುವ ಸತ್ಶಕ್ತಿಗಳ್. ಎಲ್ಲಿ ದಿವ್ಯ ಕಲೆ ಇದೆ, ಎಲ್ಲಿ ದಿವ್ಯತೆಗೆ ಪ್ರಾರ್ಥನೆ ಇದೆ, ಆ ಜಾಗದಲ್ಲಿ ಊರ್ಧ್ವಲೋಕದ ದೇವತಾ ಶಕ್ತಿಗಳು ಬರಲೇಬೇಕು. ಬಂದಿಯಾನಲ್ಲ ವಿಭೀಷಣನಿಗೆ. ಯಾರು ಬಂದಿಯಾನೆ? ಆಂಜನೇಯನೇ ಬಂದಿಯಾನಲ್ಲ. ಅವನು ಪ್ರಾಣದ ಸ್ವಾಮಿ. ಅಲ್ಲಿಗೆ ಬಂದಾಯ್ತಲ್ಲ. ವೀಣಾವಾದನದೊಳಗಡೆಗೆ ಏನು ಅವಳು ಪ್ರಾರ್ಥನೆ ಮಾಡ್ತಾ ಇದ್ಲು, ಸೀತೆಯ ಆ ಒಂದು ಶೋಕದ ರಣನವನ್ನು ಮಾಡ್ತಾ ಇದ್ಲು, ಅದನ್ನು ಕೇಳಿ ಅಲ್ಲಿಗೆ ಬಂದಿಯಾನೆ ಆಂಜನೇಯ. ಕುವೆಂಪು ಹೇಳ್ತಾ ಇರೋದು ಸತ್ಯವೇ ತಾನೆ? ವಿಶ್ವಮಂ ಸಂಚರಿಸಿ ಹಗಲು ಇರುಳು ರಕ್ಷಿಸುವ ಸತ್ಶಕ್ತಿಗಳ್, ದೇವತಾತ್ಮಗಳ್ ಮಗಳೇ ಸೋಜಿಗ ಮೇಕೆ. நம்மவோல் அவரும் ரசப்பிரியரேதல், ನಮಗಿಮ್ಮಿಗಿಲ್ ರಸವೇ ಅವರುಂಡ ಅಮೃತ ಮಲ್ತೆ. ಮಗಳೇ ರಸವೇ ಅವರುಂಡ ಅಮೃತ ಮಲ್ತೆ. ಮನಮೇಕೋ ಮೆಚ್ಚುತ್ತಿದೆ, ಮನ ಏಕೋ ಬೆಚ್ಚುತ್ತಿದೆ. ಸುಖವೋ ದುಃಖವೋ ತಿಳಿಯದೆ ಅಳ್ಳಾಡುತ್ತಿದೆ. ದುಃಖವೋ ಸುಖವೋ ತಿಳಿಯದೆ ಅಲ್ಲಾಡುತ್ತಿದೆ ಎಂದ ಮಗಳಿಗೆ. ನಿನ್ನ ಸಂಗೀತಮು ಲೋಕಶೋಕವನೆಲ್ಲ ಆಲಿಪರ ಹೃದಯದೊಳು ಕದಡುವೋಲಿರ್ದತ್ತು ಮಗಳೇ. ನಿನ್ನ ಸಂಗೀತವು ಲೋಕಶೋಕವನೆಲ್ಲ ಕೇಳ್ದವರ ಹೃದಯವಂ ಕದಡುವೋಲಿತ್ತು ಮಗಳೇ. ಹರೆಯದ ಮಹಿಮೆ ಅಂತುಟೇವಲಂ, ಅರೆಯದ ಮಹಿಮೆ ಹರೆಯದ ಮಹಿಮೆ ಅಂತುಟೇ ಒಲಂ. ಎಂಥ ಚಂದದ ದೃಶ್ಯವನ್ನು ನಮ್ಮೆದುರುಗಡೆಗೆ ಕವಿ ಚಿತ್ರಿಸ್ತಾ ಇದ್ದಾರೆ. ಹೀಗೆ ಇನ್ನೊಂದು ಕುವೆಂಪು ಅವರನ್ನು ಗಾಢವಾಗಿ ಪ್ರಭಾವಿಸಿರುವಂಥದ್ದು ರಾಮಕೃಷ್ಣ ಆಶ್ರಮದ ಸನ್ನಿಧಿ. ಆ ಕವಿಯ ಚೇತನಕ್ಕೆ ಬೇಕಾಗಿರ್ತಕ್ಕಂಥ ಅಮೃತ ಪೋಷಣೆಯನ್ನು ಗುರು ಸ್ವರೂಪದೊಳಗಡೆಗೆ ಬಂದು ಪೋಷಿಸಿರ್ತಕ್ಕಂಥ ದೇವತಾತ್ಮಗಳು ಈ ಹೊತ್ತು ಕೂಡ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂಥದ್ದೊಂದು ಆಶ್ರಮದ ಸನ್ನಿಧಿ ಒಳಗೆ ಇದ್ದ ಕಾರಣಕ್ಕಾಗಿ ಎಲ್ಲೆಲ್ಲಿ ಈ ಕಾವ್ಯದೊಳಗಡೆಗೆ ಋಷಿ ಆಶ್ರಮಗಳು ಬರ್ತವೆ, ರಾಮ ಅಲ್ಲಿಗೆ ಭೇಟಿ ಕೊಡ್ತಾನೆ. ಅಲ್ಲಿ ಅದ್ಭುತವಾದಂಥ ಚಿತ್ರಣವನ್ನು ಈ ಕಾವ್ಯದೊಳಗಡೆಗೆ ಚಿತ್ರಿಸಿದ್ದಾರೆ. ಅಂಥದ್ದೊಂದು ಸನ್ನಿವೇಶವನ್ನು ನಾನು ವಾಚಿಸಲಿಕ್ಕೆ ಇಷ್ಟಪಡ್ತೀನಿ. ಇದು ಋಷಿ ಭರದ್ವಾಜರ ಆಶ್ರಮ. ವನವಾಸದ ಕಾಲದಲ್ಲಿ ಎಲ್ಲೂ ಒಂದೆಡೆ ನಿಲ್ಲದೆ ನಿರಂತರ ಯಾತ್ರೆ ಒಳಗಡೆಗಿದ್ದ ರಾಮ, ಅವನ ಉದ್ದೇಶವೇ ಅದಾಗಿತ್ತು. ಅವನು ನಿಲ್ಲೋ ಹಾಗಿಲ್ಲ, ಬಂದದ್ದು ಉದ್ಧಾರಕ್ಕಾಗಿ. ಯಾವ ಪ್ರಾರ್ಥನೆ ಯಾವ ಜೀವದಲ್ಲಿ ಎಲ್ಲಿ ನಡೀತಾ ಇದೆಯೋ ಅಲ್ಲಿಗೆ ಹೋಗಲೇಬೇಕು ಅವನು. ಎಷ್ಟು ಚಂದ ಹೇಳ್ತಾರೆ, ರಾಮನ ಬಾಯಿನಲ್ಲಿ ಹೇಳಿಸ್ತಾರೆ. ತಮ್ಮ ಲಕ್ಷ್ಮಣನಿಗೆ ಹೇಳ್ತಾನೆ, ಬರಿದೆ ಬೈವುದೇ ತಂದೆಯಂ ಲಕ್ಷ್ಮಣ ತಿಳಿಯದೆ ಆಂತರ್ಯಮಂ. ಬರಿದೆ ಬೈವುದೇ ತಂದೆಯಂ ತಿಳಿಯದೆ ಆಂತರ್ಯಮಂ. ಅಪ್ಪ ದಶರಥ ಅಪ್ಪಂದೇನು ತಪ್ಪಿಲ್ಲ, ಮತ್ತೆ ಏನಕ್ಕೆ ಬೈತೀಯ? ಆಂತರ್ಯವನ್ನು ತಿಳಿದೆ ಬೈಬೇಡ ನೀನು. ದಿನ ದಿನಂ ಬೆಳೆಯುತ್ತಾ ಆಕಾಶಕ್ಕೆದುರಾಗಿ ಭವ್ಯವಾನರ ನೋರ್ವನ್ ದಕ್ಷಿಣಾಪಥಕ್ಕೆ ಕೈ ಬೀಸಿ ಕರೆಯುತ್ತಿರ್ಪನ್ ಕಣೋ. ಮನ ಅರಿಯದು ಅದರರ್ಥಮಂ ತುಡಿಯುವುದು ಆತ್ಮವಾದಿಸೆಗೆ. ಗೊತ್ತಾಗ್ತಿಲ್ಲ, ಭವ್ಯವಾನರನೊಬ್ಬ ಕೈ ಬೀಸಿ ಕರಿತಾ ಇದ್ದಾನೆ ದಕ್ಷಿಣಾಪಥಕ್ಕೆ. ಯಾರು ಗೊತ್ತಿಲ್ಲ, ಏಕೆ ಗೊತ್ತಿಲ್ಲ, ಮನಸ್ಸಿಗೆ ಗೊತ್ತಾಗ್ತಿಲ್ಲ, ಆತ್ಮ ತುಡಿತಾ ಇದೆ ಆ ಕಡೆಗೆ. ಶಬರಿ ಕಾಯ್ತಾ ಇದ್ದಾಳೆ, ಸುಗ್ರೀವ ಕಾಯ್ತಾ ಇದ್ದಾನೆ, ವಿಭೀಷಣ ಕಾಯ್ತಾ ಇದ್ದಾನೆ, ಮಹಾಪಾರ್ಶ್ವ ಕಾಯ್ತಾ ಇದ್ದಾನೆ ರಾಮನಿಂದ ಉದ್ಧಾರ ಆಗಲಿಕ್ಕಾಗಿ. ಯಾರ್ಯಾರ ಕರೆ ಎಲ್ಲೆಲ್ಲಿದೆಯೋ ಹೋಗಲೇಬೇಕಲ್ಲ ರಾಮ. ಹಾಗೆ ಇಲ್ಲಿ ಭರದ್ವಾಜನ ಆಶ್ರಮಕ್ಕೆ ಬರ್ತಾ ಇದ್ದಾನೆ.
ಅದ್ಭುತವಾದಂಥ ಅನುಭೂತಿ. ನಾನಂತೂ ಇದನ್ನು ಓದ್ತಾ ತುಂಬ ಆನಂದ ಪಟ್ಟಿದ್ದೇನೆ 35 ವರ್ಷಗಳಲ್ಲಿ. ಇಂಥದ್ದೊಂದು ಋಷ್ಯಾಶ್ರಮದ ಈ ಸನ್ನಿಧಿ ಒಳಗಡೆಗೆ ಪರಮ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಪಾದಾರವಿಂದಗಳಿಗೆ ಹಣೆ ಮಾಡಿದ್ದು ಮತ್ತೊಮ್ಮೆ ಇಲ್ಲಿ ಪ್ರಸ್ತುತಪಡಿಸ್ತೀನಿ ಈ ಆಶ್ರಮದ ಸನ್ನಿವೇಶವನ್ನು. ಬೆಳಗಿನಿಂದ ಇಲ್ಲಿ ಆನಂದಪಟ್ಟೆ ಇದ್ದು ಸಂತೋಷಪಟ್ಟೆ. ನನ್ನ 35 ವರ್ಷಗಳ ಸಾಧನೆಗೆ ತಪಸ್ಸಿದ್ಧಿಯಾಯಿತು ಅಂಥೇಳಿ ಭಾವಿಸಿದೆ. ಇವತ್ತು ನನ್ನ ಜನ್ಮದ ಉದ್ಧಾರವಾಯಿತು ಅಂಥೇಳಿ ಭಾವಿಸಿ ಈ ಒಂದು ಪ್ರಸ್ತುತಿಯನ್ನು ಮಾಡ್ತೇನೆ. ಭರದ್ವಾಜನ ಆಶ್ರಮಕ್ಕೆ ರಾಮ ಬರುವಂಥ ಸನ್ನಿವೇಶ. ನಾಳೆಯೇ ಬರ್ಪನೋ ಅತಿಥಿ ನಾರಾಯಣಂ ಹರಿತಾ, ನಾಳೆಯೇ ಬರ್ಪನೋ ಅತಿಥಿ ನಾರಾಯಣಂ ಹರಿತಾ, ಧನ್ಯಮಾಯ್ತೆಮ್ಮಾಶ್ರಮಂ ಮತ್ತೆ ಪುರುಷೋತ್ತಮನಾಗಮನದಿಂ, ಧನ್ಯಮಾಯ್ತೆಮ್ಮಾಶ್ರಮಂ ಪರಮ ಪುರುಷಾರ್ಥಮಂ ಸಿದ್ಧಿಸಿತು ತಪಕೆ, ನೀ ಅವನ ಸ್ವಾಗತಕ್ಕೆ ಅಣಿಗೈದು, ನಮ್ಮಿ ತಪೋವನವನಣಿಗೈದು, ಆತನ ಸ್ವಾಗತಕ್ಕೆ ಹಿರಿಯ ಅತಿಥಿ ಆತನಂ, ಹಿರಿಯ ಅತಿಥಿ ಆತನಂ, ನಾಳೆ ಬೆಳಗಿಂಬೈಗುವರೆಗಂ ಕಾವಲಿರ್ದು ಬರ್ಪನ್ನೆಗಂ, ಕಾಯ್ದಿದಿರ್ಗೊಂಡು ಕರೆದು ತಾರೋ ಪೂಜಿಸಿ. ತನ್ನ ಶಿಷ್ಯ ಹರಿತನಿಗೆ ಹೇಳ್ತಾನೆ ಮಹರ್ಷಿ ಭರದ್ವಾಜ, ನಾಳೆ ರಾಮ ಬರ್ತಾ ಇದ್ದಾನೆ ಕಣಯ್ಯ, ನಮ್ಮ ಆಶ್ರಮ ಸಾರ್ಥಕವಾಯಿತು, ನಮ್ಮ ತಪಸ್ಸಿಗೆ ಸಿದ್ಧಿಯಾಗತ್ತಪ್ಪ, ಕಾಯ್ದು ಬೆಳಗಿನ ಸಂಜೆವರೆಗೆ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಪೂಜೆ ಮಾಡಿ ನಮ್ಮ ಆಶ್ರಮವನ್ನು ಅಣಿಗೈದು ಕರೆದು ತರಬೇಕು ನೀನು, ಕಣ್ಣು ಮಿಟಕಿಸಬಾರ್ದು, ತೂಕಡಿಸಬಾರ್ದು, ಯಾವಾಗ ಬರ್ತಾನೆ ಗೊತ್ತಿಲ್ಲ, ಹೇಗೆ ಬರ್ತಾನೆ ಗೊತ್ತಿಲ್ಲ, ನಾಳೆ ಬರ್ಪನ ಅತಿಥಿ ನಾರಾಯಣಂ. ಋಷಿ ಅಲ್ಲದೆ ಮತ್ತಾರಿಗೆ ಸಾಧ್ಯ ಇದು ವೇದ್ಯವಾಗುತ್ತೆ, ಅತಿಥಿ ನಾರಾಯಣ ಬರುವಂಥ ಮುನ್ಸೂಚನೆ. ರಾಮ ಬರುವಂಥ ಸನ್ನಿವೇಶ ಇಡೀ ಆಶ್ರಮವೇ ಸಿದ್ಧವಾಗತ್ತೆ. ಹೇಗಿತ್ತು? ಬೆಳಗಾದುದೇಂ ಪೇಳ್ವದಾಶ್ರಮದ ಶಾಂತಿಯಂ, ಆಶ್ರಮದ ಶಾಂತಿಯಂ, ಭ್ರಾಂತಿರಹಿತ ಆನಂದಶೀಲ, ಭ್ರಾಂತಿರಹಿತ ಆನಂದಶೀಲ ಕಾನನ ಶಾಂತಿಯಂ, ಆದರ್ಶ ಸಾಧನೆಯ ಹರ್ಷದ ಉಜ್ವಲದ ಶಾಂತಿಯಂ, ಏನೆಂಬೆನೋ ಆಶ್ರಮದ ಶಾಂತಿಯಂ. ಚಿಂತೆಗೆ ಅತೀತಮಪ್ಪ ಸೃಷ್ಟಿಯ ರಹಸ್ಯಮಂ ಚಿಂತಿಸುವ, ಸೃಷ್ಟಿಗೆ ಅತೀತಮಪ್ಪ ರಹಸ್ಯಮಂ ಚಿಂತಿಸುವ, ಚರ್ಚಿಸುವ, ಸಿದ್ಧಾಂತಗೊಳಿಸಿ ಅದಂ, ಸಿದ್ಧಾಂತಗೊಳಿಸಿ ಅದಂ, ಸಂದೇಹಗೊಂಡು ಮತ್ತೆ ತಿದ್ದಿ ಮತ್ತೆ ತಿದ್ದಿ, ಮುಗುದುರೊಂದರಿಂ ತಿದ್ದಿ ಮೇಣ್ ಮತ್ತೆ ತಿದ್ದಿ, ತತ್ತರಿಸುವನ್ನೆಗಂ ಬುದ್ಧಿ, ಬುದ್ಧಿ ತತ್ತರಿಸಿ ಹೋಗಬೇಕು. ಯಾಕೆಂದರೆ ಸಿದ್ಧಿ ಅನ್ನೋದು ಸುಮ್ಮನೆ ಬರೋದಿಲ್ಲ. ಬುದ್ಧಿ ತಣಿವನ್ನೆಗಂ ಸಿದ್ಧಿ ತಾಂ ಸಂದಿಗ್ಧಮೈಸೆ, ಮತಿಯ ಅನುಮತಿಯೇ ಸಾಧನೆಗೆ ಅಗ್ನಿ ಸೋಪಾನ. ಪದ್ಯದಲ್ಲಿ ಕುವೆಂಪು ಅವರು ಹೇಳೋ ಮಾತುಗಳು. ಮತಿ ತಣಿಬೇಕು. ಪ್ರಾಚ್ಯ ಪಾಶ್ಚಾತ್ಯ ತತ್ವಜ್ಞಾನ ಖನಿಗಳಲ್ಲಿ ಬಹುವಜ್ರಗಳನಾಯ್ದು ನಾಂ ಶ್ರೀಮಂತನಾಗಿರ್ದಡಂ. ಹೇ ಪೂರ್ಣಯೋಗೀಂದ್ರ, ನಿಮ್ಮ ಈ ಕೃತಿಯ ಮೇರು ಉನ್ನತ ಮತಿಯ ಮಾನಸ ಸರೋವರದಿ ಮಿಂದು ಎನ್ನ ಧೀತೃಷ್ಣೆ ಶಾಂತವಾದುದು. ಇದು ಮಹಾಕವಿ ಕುವೆಂಪು ಅವರು ಶ್ರೀ ಅರವಿಂದರಿಗೆ ಅನ್ನೋ ಒಂದು ಪದ್ಯದಲ್ಲಿ ಹೇಳುವಂಥ ಮಾತು. ಪ್ರಾಚ್ಯ ಪಾಶ್ಚಾತ್ಯ ತತ್ವಜ್ಞಾನಗಳನ್ನೆಲ್ಲ ಓದಿ ಮುತ್ತು ರತ್ನಗಳಂತ ಜ್ಞಾನ ಸಂಪಾದನೆ ಮಾಡಿದ್ದೀನಿ, ಹೌದು. ಆದರೆ ದಿವ್ಯಜೀವನ ಎನ್ನುವ ನಿಮ್ಮ ಈ ಗ್ರಂಥವನ್ನು ಓದಿದ ಮೇಲೆ ಮತಿ ಶಾಂತವಾದುದು. ಬುದ್ಧಿ ತಣಿವನ್ನೆಗಂ ಸಿದ್ಧಿ ತಾಂ ಸಂದಿಗ್ಧಮೈಸೆ, ಬುದ್ಧಿ ತಣಿವನ್ನೆಗಂ ತತ್ತರಿಸುವಂತೆ ಜಿಜ್ಞಾಸಿಸುತ್ತೆ. ಮುನ್ನಡೆವ ಸಾಹಸದ ಮಂಥನದ ಮನಃಶಾಂತಿಯಂ, ಏನೆಂಬೆನ್ ಆಶ್ರಮದ ಶಾಂತಿಯಂ, ಏನೆಂಬೆನ್ ಸೋತು ಗೆಲ್ಲುವ ಗೆಲಿದು ಸೋಲುವ ಶಾಂತಿಯಂ, ಧ್ಯಾನ ಜಪ ತಪ, ಧ್ಯಾನ ಜಪ ತಪ ಶಾಂತಿಯಂ, ಹೋಮಧೂಮದ ಮಂತ್ರಘೋಷದ, ಹೋಮಧೂಮದ ಮಂತ್ರಘೋಷದ ಚಿರಪವಿತ್ರತಾ ಶಾಂತಿಯಂ, ಏನೆಂಬೆನ್ ಆಶ್ರಮದ ಶಾಂತಿಯಂ,
ಶಾಂತಿಯೇ ನಮೋ ನಿನಗೆ, ಓ ಋಷಾಶ್ರಮದ ಶಾಂತಿಯೇ ನಮೋ ನಿನಗೆ ನಮೋ. ರಾಮ ಬರ್ತಾನೆ. ಹೇಗಿದ್ದ ರಾಮ ಬರುವಾಗ? ಮಹರ್ಷಿ ಭರದ್ವಾಜ ಎಲ್ಲಿದ್ದ? ಧುಮುಕುತ್ತಿದೆ ಆ ತಪೋವನದ ನೇಮಿಯೊಳೊಂದು ನಿರ್ಝರಿಣಿ, ತೆರೆಯ ತಾಂಡವವಾಡಿ ಧುಮುಕುತ್ತಿದೆ ನಿರ್ಝರಿಣಿ ಆ ನೇಮಿಯಲ್. ನೊರೆಯ ನೆಂದೆಸೆಗೆ ಬೀಸಾಡಿ ಮೊರೆಯ ಢಮರುಗಾಘೋಷದೋಂಕೃತಿಗೆ ಪರ್ವತಾರಣ್ಯಮಂ ಪ್ರತಿನಾದಿತಂ ಮಾಡಿ. ಜಡದ ಅಂತರಂಗದೊಳಗಡೆಗೆ ವಿದ್ಯುದಣಗಳ ರುದ್ರನರ್ತನವಿದೆ ಅನ್ನುವ ಕವಿ, ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನುಗಳ ಚಲನೆಯನ್ನು ಕನ್ನಡದೊಳಗಡೆ ಕಟ್ಟಿಕೊಡುವ ಕವಿ, ವಿಜ್ಞಾನ ಮತಿ ಎಂತ ಚಂದ ಹೇಳ್ತಾರೆ. ಧುಮುಕ್ತಾ ಇರ್ತಕ್ಕಂಥ ನಿರ್ಝರಿಣಿಯ ಹಿಂಭಾಗದಲ್ಲಿ ಮಹರ್ಷಿ ಭರದ್ವಾಜರು ಧ್ಯಾನಸ್ಥರಾಗಿದ್ದರು. ಆ ಜಲಶಿಲಾವೇಶದಾಧ್ವಾನದಿಂ ಪೇ ನದಿಂ ನಟರಾಜ ನಾಟ್ಯಮಂ ನಟಿಪ ನಿರ್ಝರ ರೂಪೀ ಧೂರ್ಜಟಿಯೇ ನರರೂಪಮಂ ತಾಳ್ದಿದನೋ ಎನಲ್ಕೆ. ಧೂರ್ಜಟಿಯೇ ನರರೂಪಮಂ ತಾಳ್ದಿದನೋ ಎನಲ್ಕೆ. ಸಾಕ್ಷಾತ್ ಶಿವನೇ ಧ್ಯಾನಸ್ಥನಾಗಿದ್ದಾನೆ ಎನ್ನೋ ಹಾಗೆ ಆ ನೀರಿನ ತೊರೆಯ ಹಿಂಭಾಗದೊಳಗಡೆಗೆ ಬೀಳ್ತಾ ಇರ್ತಕ್ಕಂಥ ಜಲಪಾತದ ಹಿಂಬದಿ ಒಳಗಡೆಗೆ ಧ್ಯಾನಸ್ಥನಾಗಿದ್ದಾನೆ ಮಹರ್ಷಿ ಭರದ್ವಾಜ. ಹೇ ವಿಶ್ವೇಶಮಾಯೇ ನೀಶ್ವರ ಮಹಚ್ಛಾಯೇ, ಹೇ ವಿಶ್ವೇಶಮಾಯೇ ನೀಶ್ವರ ಮಹಾಛಾಯೇ. ಸೃಷ್ಟಿ ಇದು ನಿನ್ನೆದೆಯ ಪಾಲ್ಪಸುಳೆ, ಸೃಷ್ಟಿ ಇದು ನಿನ್ನೆದೆಯ ಪಾಲ್ಪಸುಳೆ. ಓ ಪ್ರಕೃತಿ ನಿನ್ನ ಸೌಂದರ್ಯ ಸಾನ್ನಿಧ್ಯಮಿರೇ, ಓ ಪ್ರಕೃತಿ ನಿನ್ನ ಸೌಂದರ್ಯ ಸಾನ್ನಿಧ್ಯಮಿರೇ. ಮಿಂಚಿದ ಪೊದು ಇಂದ್ರಿಯ ಅತೀಂದ್ರಿಯಕ್ಕೆ, ಮಿಂಚಿದ ಪೊದಿಂದ್ರಿಯ ಅತೀಂದ್ರಿಯಕ್ಕೆ, ಮಿಂಚಿದ ಪೊದು. ಇಂಟ್ಯೂಷನ್ ಅಂತ ಕರೀತಾರೆ. ಆರ್ಡಿನರಿ ಫಿಸಿಕಲ್ ಮೈಂಡು ಇಲ್ಯೂಮಿನ್ ಮೈಂಡ್ ಆಗಿ, ಇಂಟ್ಯೂಟಿವ್ ಮೈಂಡ್ ಆಗಿ, ಓವರ್ ಮೈಂಡ್ ಆಗಿ ಸೂಪರ್ ಮೈಂಡ್ ಆಗಬೇಕು ಅಂತ ಹೇಳ್ತಾರೆ ಅತಿಮಾನಸ ಯೋಗಕ್ಕೆ. ಈ ನಮ್ಮದೇ ಮನಸ್ಸು ಇಂದ್ರಿಯಗಳಿಂದ ಬಿಡಿಸಿಕೊಂಡ ಕಾರಣಕ್ಕಾಗಿ ತನ್ನ ಸ್ವಸ್ವರೂಪವನ್ನು ಪಡೆದಾಗ ಆ ಥರದ ಮನಸ್ಸಾಗುತ್ತೆ. ಉನ್ಮನಾವಸ್ಥೆ ಒಳಗಡೆಗೆ ಹೋಗಿ ಲೋಕಲೋಕಾಂತರಗಳನ್ನು ದರ್ಶಿಸ್ತಕ್ಕಂಥ ಶಕ್ತಿಯನ್ನು ಪಡೀತದೆ. ಬಹಳ ಸೊಗಸಾಗಿದೆ. ಎಲ್ಲ ಉಪನಿಷತ್ತಿನ ಮಂತ್ರಾನುಭವಗಳನ್ನು ಹೃದ್ಗಮ್ಯವಾಗಿಸಿಕೊಂಡ ಸ್ಥಳ ಇದು ಶ್ರೀರಾಮಕೃಷ್ಣ ಆಶ್ರಮ. ಇಲ್ಲಿದ್ದರು, ಇಲ್ಲಿ ನಡೆದಾಡಿದ್ರು ಕುವೆಂಪು ಅನ್ನೋದೇ ಈ ಶರೀರಕ್ಕೆ ಇವತ್ತು ಈ ಶಕ್ತಿಯನ್ನು ದಾನ ಮಾಡ್ತಾ ಇದೆ. ನಾನು ವಾಚಿಸ್ತಾ ಇಲ್ಲ, ಆ ಶಕ್ತಿಯೇ ಈ ಕೆಲಸವನ್ನು ಮಾಡ್ತಾ ಇದೆ. ಆಶ್ರಮದಲ್ಲಿ ಈ ಜಾಗಕ್ಕೆ ಈ ಹೊತ್ತು ಇಂಥದೊಂದು ಮುಹೂರ್ತವನ್ನು ಅದು ಇಟ್ಟು ಇಂಥದೊಂದು ಸನ್ನಿಧಿಯನ್ನು ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ ಮಹಾಕವಿ. ಏನಾಗುತ್ತೆ ಇಂಥದೊಂದು ಸನ್ನಿಧಿ ಒಳಗಡೆಗೆ? ಲಯಬಹುದು ಚಿತ್ತ ಚಂಚಲ ವಿಕೃತಿ, ಲಯಬಹುದು ಚಿತ್ತ ಚಂಚಲ ವಿಕೃತಿ. ಮಿಂಚಿದ ಪೊದಿಂದ್ರಿಯ ಅತೀಂದ್ರಿಯಕ್ಕೆ, ಮಿಂಚಿದ ಪೊದಿಂದ್ರಿಯ ಅತೀಂದ್ರಿಯಕ್ಕೆ. ತೋರಿದ ಪೊದ ಅಂತರಾತ್ಮದ ಸಿರಿಗೆ ಹೊರಮಗಂ ತಾನಾಗಿ. ಭೌತ ವಿಜ್ಞಾನ ಇನ್ನೂ ತೊಳಲ್ತಾ ಇದೆ, ಇದನ್ನು ಹೇಳಲಿಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಭೌತ ವಿಜ್ಞಾನಕ್ಕೆ ಸ್ಪೇಸ್ ಅಂದರೆ ಏನು ಹೇಳಕ್ಕೆ ಬರೋದಿಲ್ಲ, ಅಲ್ಲಿ ಹೋಗೇ ಇಲ್ಲ. ಅದು ಹೇಳ್ತಾ ಇದ್ದಾರೆ, ತೋರಿದ ಪೊದು ಅಂತರಾತ್ಮದ ಸಿರಿಗೆ ಹೊರಮಗಂ ತಾನಾಗಿ. ಸಮಸ್ತ ಸೃಷ್ಟಿಯೆಲ್ಲವೂ ಹೊರಮಗ ಅಷ್ಟೇ, ಅಂತರಾತ್ಮದ ಸಿರಿ ಒಳಗಿದೆ. ಅದನ್ನು ತೋರಿಸ್ತಾ ಇದೆ ಈ ಆಶ್ರಮದ ಸನ್ನಿಧಿ ಒಳಗಡೆಗೆ ಮಹಾಕವಿಗೆ. ಲಯಬಹುದು ಚಿತ್ತ ಚಂಚಲ ವಿಕೃತಿ, ರಸದ ಮಿಂಚಿನ ಮೀಹದಿಂಪಿನಲಿ. ದೊರೆಕೊಳ್ಳುವ ತನ್ಮಯತೆಯಿಂ ಹೃದಯದಿಂಗ್ ಅಡಲ್ಗಲೆ ನಲಿಸಿ. ಮೈದೋರ್ವುದಾ ಶಾಂತಿ ಶಶಿ, ಸಚ್ಚಿದಾನಂದ ಶಾಂತಿ ಶಶಿ ಮೈದೋರ್ವುದು. ಸುಮ್ಮನೆ ಕೂತರೆ ಸಾಕು ಈ ಜಾಗದಲ್ಲಿ, ಶರೀರ ಮರ್ತು ಹೋಗುತ್ತೆ, ಒಳಗಿನ ಆತ್ಮ ಪ್ರಕಾಶವಾಗುತ್ತೆ. ಉಪನಿಷತ್ತಿನ ಮಂತ್ರಾನುಭವಗಳಲ್ಲೂ ಹೃದ್ಗಮ್ಯವಿಲ್ಲಿ. ಲಯಬಹುದು ಚಿತ್ತ ಚಂಚಲ ವಿಕೃತಿ, ತೋರಿದ ಪುದಂತರಾತ್ಮದ ಸಿರಿಗೆ ಹೊರಮೊಗಂ ತಾನಾಗಿ.
ಇಡೀ ಶರೀರದೊಳಗಡೆಗೆ ಅಸಂಖ್ಯಾತ ಪರಮಾಣುಗಳಿಂದ, ಅಸಂಖ್ಯಾತ ಜೀವಕೋಶಗಳಿಂದ ಆಗಿರುತ್ತೆ ಈ ಶರೀರದೊಳಗಡೆಗೆ ಅನಂತ ಶಕ್ತಿ ಧಾರೆ ಇದೆ. ಮನಸ್ಸು ಹಾಗಾಗಬೇಕು, ಅದಕ್ಕೆ ಇಂಥದ್ದೊಂದು ಸನ್ನಿಧಿ ಬೇಕು. ಮೃಣ್ಮಯಂ ಆಸೀನನೆ ಕೊನೆಯೇರಿ ಚಿನ್ಮಯಂ, ಮೃಣ್ಮಯಂ ಆಸೀನನೆ ಕೊನೆಯೇರಿ ಚಿನ್ಮಯಂ, ಧ್ಯಾನಿಸುವ ಕವಿಮನಂ ಗಾಯತ್ರಿಯನ್ನೇರ್ದು ಭೂರ್ಭುವ ಸುವಂಗಳಂ ಮೀರ್ದು, ಧ್ಯಾನಿಸುವ ಕವಿಮನಂ ಭೂರ್ಭುವ ಸುವಂಗಳಂ ಮೀರ್ದು, ತುಂಬಿ ತುಳುಕುತೆ ಮೀರ್ದು ಭೋಗಿಸುವುದು ಬ್ರಹ್ಮ ಹೃದಯ ಮಧುವಂ ಪೀರ್ದು, ಭೋಗಿಸುವುದು ಬ್ರಹ್ಮ ಹೃದಯ ಮಧುವಂ. ಜಡದಂತರಂಗದೊಳಗಡೆಗೆ ಅಮೃತವಿದೆ, ಚೈತನ್ಯವಿದೆ. ಭೋಗಿಸುವುದು ಗಾಯತ್ರಿಯನ್ನೇರ್ದು. ಓಂ ಭೂರ್ಭುವ ಸ್ವಃ. ಏನು ವಿಶ್ವಾಮಿತ್ರನ, ವಾಲ್ಮೀಕಿ ಋಷಿ ಇತ್ಯಾದಿಗಳೆಲ್ಲ ಏನೋ ಒಂದು ಧಿ ಪ್ರಚೋದನೆಗಾಗಿ ಆಶ್ರಯಿಸಿದ್ದಾರೆ ಗಾಯತ್ರಿಯನ್ನು, ಕವಿಯು ಆಶ್ರಯಿಸಿದ್ದಾರೆ. ಧಿಯೋ ಯೋನ ಪ್ರಚೋದಯಾತ್ ಅಂತೇಳಿ ಹೇಳಿದ್ದಾರೆ. ಭೂರ್ಭುವ ಸ್ವಂಗಳಂ ಮೀರ್ದು ಭೋಗಿಸುವುದು ಬ್ರಹ್ಮ ಹೃದಯಂ ಪೀರ್ದು. ಹೇ ಪ್ರಕೃತಿ ಎಲ್ಲ ಮೀರ್ದೇನಿಲ್ಲದ ಅಲ್ಲಿ, ಮೇಣ್ ಸರ್ವಮಿರ್ಪ ಸರ್ವಶೂನ್ಯತಾ ಸಂಪೂರ್ಣದಲ್ಲಿ, ಎಲ್ಲ ಮಿರ್ದೇನಿಲ್ಲದ ಅಲ್ಲಿ ಸರ್ವಮಿರ್ಪ ಸರ್ವಶೂನ್ಯತಾ ಸಂಪೂರ್ಣದಲ್ಲಿ, ನಿನ್ನ ಕೃಪೆ ಇಲ್ಲದಿರೆ ಹೇಳ್ ಪುರುಷ ದರ್ಶನವೆಲ್ಲಿ, ನಿನ್ನ ಕೃಪೆ ಇಲ್ಲದಿರೆ ಹೇಳ್ ಪುರುಷ ದರ್ಶನದಲ್ಲಿ. ಈ ಕೂತು ಹಾಡಬೇಕು, ಈ ಕೂತು ಅನುಸಂಧಾನ ಮಾಡಬೇಕಂದ್ರೆ ಈ ಪ್ರಕೃತಿ ಸಹಕರಿಸಬೇಕು. ಧ್ಯಾನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಅಧ್ಯಯನ ಮಾಡಬೇಕಂದ್ರೆ ಶರೀರ ಸಹಕರಿಸಬೇಕು. ಈ ಶರೀರ ಪ್ರಕೃತಿದು. ಒಳಗೆ ಪುರುಷೋತ್ತಮನ ಆಗಮನವಾಗಬೇಕಂದ್ರೆ ಸಹಕರಿಸಬೇಕು. ಚಿತ್ತಶುದ್ಧಿಯಾಗಬೇಕು, ಬುದ್ಧಿಶುದ್ಧಿಯಾಗಬೇಕು, ಮನಸ್ಸು ಶುದ್ಧಿಯಾಗಬೇಕು, ಸಹಕರಿಸಬೇಕು. ಪ್ರಕೃತಿ ಸಹಕಾರ. ಬ್ರಹ್ಮಚರ್ಯದ ಸಂಯಮದ ತಪಕೆ ವೇದ್ಯಮಾ ದಿವ್ಯ ದರ್ಶನ ಅವತರಿಸಿದನ್ ಯೋಗಿ, ದಿವ್ಯ ದರ್ಶನ ಅವತರಿಸಿದನ್ ಯೋಗಿ. ಹೇಗೆ ಬಂದ ಭರದ್ವಾಜ? ವ್ಯೋಮಾಂಡಮಂ ಚರಿಸಿ ಮೆಲ್ಲನೆ ವಯ್ಯನೆಯ ವಿದ್ಯುದ್ವಿಮಾನ ಇಳಿವಂತೆ, ವಿದ್ಯುದ್ವಿಮಾನ ಬ್ರಹ್ಮಾಂಡಮಂ ಚರಿಸಿ ವಯ್ಯನೆಯ ಮೆಲ್ಲನೆಯ ಇಳಿವಂತೆ, ಬ್ರಹ್ಮಚರ್ಯದ ಆ ಸಂಯಮದ ತಪದ ಆ ಭರದ್ವಾಜ ವ್ಯೋಮಾಂಡಮಂ ಚರಿಸಿ ಧ್ಯಾನದೋಳ್ ಮತ್ತೆ ವಾಪಸ್ ಬರ್ಬೇಕಲ್ಲ, ರಾಮನ್ ನೋಡ್ಬೇಕಲ್ಲ. ವಿದ್ಯುದ್ವಿಮಾನವಿಳಿವಂತೆ ಮೆಲ್ಲನೆಯ ವಯ್ಯನೆಯ ಮತ್ತೆ ಮರಳಿದನ್ ಅನ್ನಮಯಕ್ಕೆ, ಕಣ್ಣೆವೆದೆರೆಯೇ ಹಾ ಚೆಲ್ವು ಇಳೆಗೆ ಅದೇನೋ ಕಂಡಂತಾಯಿತು. ಹಾ ಹಾ ಚೆಲ್ವು ಇಳೆಗೆ, ಇಳೆಗೆ ಚೆಲ್ವು ಆಹಾ ಇರ್ಮಡಿಸಿದೋಲಾಯಿತು. ಕಾಂತಾರ ಕಾಂತೆಗದಾವುದೋ ದಿವ್ಯ ಯೌವನಮ್ಮೈದೋರಿದಂತಿತ್ತು. ಹೊಮ್ಮಿತ್ತು ತೊರೆಯ ಮೊರೆಯಿಂದೆ ಝೇಂಕಾರ ಓಂಕಾರ ದೇವತಾಹ್ವಾನದ ಸುಖಾಗಮನ ಕವನ ಗೀತೆ. ಹಕ್ಕಿ ತೆಕ್ಕನೆಯೇ ಹಾರಾಡಿದುವು ಗಗನದಿಂಧುಮ್ಮಿಕ್ಕಿತೆನೆ ಗಾನ ಶಿವಗಂಗೆ, ಗಾನ ಶಿವಗಂಗೆ ಗಗನದಿಂಧುಮ್ಮಿಕ್ಕಿತೆನೆ. ನರ್ತಿಸಿದುವು ಮಿಗಂ ಆತ್ಮರಸ ಸುಖಕ್ಕೆ ಲೋಕವೇ ರಸ ಪಡೆದಂತೆ, ಕವಿಯ ಋಷಿಯ ದೃಷ್ಟಿಗೆ ಲೋಕವೇ ಗಾನ ಶಿವಗಂಗೆ ಅನುರಣಿಸುವ. ಎಂಥ ಚಂದ ಇದೆ. ಗಾಯತ್ರಿಯನ್ನೇ ಈ ಭೂರ್ಭುವ ಸುವಂಗಳನ್ನು ಮೀರಿದ ಕವಿಗೆ ಪ್ರಕೃತಿಯ ಅಣುರೇಣು ತೃಣಕಾಷ್ಟಗಳಲ್ಲಿ ರಾಮರೂಪದ ಪರಾತ್ಪರನ ಪುರುಷೋತ್ತಮನ ಪ್ರತಿಷ್ಠಾಪನೆಯಾಗ್ತಾ ಇದೆ, ದರ್ಶಿಸ್ತಾರೆ. ನಾಂದ ಕಂಗಳಿಗೆ ಗೋಚರಿಸಿತೊಂದದ್ಭುತಂ. ಕಣ್ಣೀರು ಬಂದಿದೆ. ಪ್ರಕೃತಿಯನ್ನ ಏನೋ ಅದ್ಭುತವಾಗಿ ಕಾಣ್ತಾ ಇದೆಯಲ್ಲ ಇದು, ಯಾಕೆಂದ್ರೆ ರಾಮ ಬಂದಿದ್ದಾನೆ.
ರಾಮ ಬಂದ ಮೇಲೆ ಪ್ರಕೃತಿ ಸಮಸ್ತವು ಆನಂದದಿಂದ ತುಂದಿಲವಾಗಬೇಕಲ್ಲ, ತೊಯ್ದು ಹೋಗಿದೆ. ಪಾಪ ಧ್ಯಾನದಲ್ಲಿದ್ದ ಕವಿ ಋಷಿ ಭರದ್ವಾಜ ಕಣ್ಬಿಟ್ಟ ಕಾಣ್ತದೆ, ಏನು ಆನಂದವಿದೆ ಇದು ಪ್ರಕೃತಿ, ಇದ್ದಕ್ಕಿದ್ದ ಹಾಗೆ ಚೆಲುವು ಇರ್ಮಡಿಸಿದೆ, ಕಣ್ಣೀರು ಬಂದಿದೆ, ಆನಂದದಿಂದ ತೊಯ್ದು ಹೋಗಿದ್ದಾನೆ ಮಹಾ ಋಷಿ. ಲೋಕವೇ ರಸ ಪಡೆದಂತೆ ಋಷಿ ತಪಸ್ವಿ ಮಂದ ಹಸಿತಂ ನೋಡುತ್ತೀರೇ, ನಾಂದಕಂಗಳಿಗೆ ಗೋಚರಿಸಿತೊಂದದ್ಭುತಂ. ಅನತಿ ದೂರದೋಳ್ ತಾಂ ಕಂಡ ರಸ ಸುಖವೇ ಹೆಪ್ಪುಗೊಂಡಾಳಾಯ್ತೋ ಎನೆ, ಧ್ಯಾನದೋಳ್ ತಾಂ ಕಂಡ ಆ ಕಾಣ್ಮೆಗೆ ಮನುಷ್ಯತೆ ಲಭಿಸಿತ್ತೋ ಎನೆ. ತನ್ನ ಚಿಂತಾ ವಸ್ತು ಆ ಬ್ರಹ್ಮವಸ್ತು, ತನ್ನ ಚಿಂತ ಆ ಬ್ರಹ್ಮವಸ್ತು ಆವಿರ್ಭವಿಸಿತೋ ಎನಲ್, ತನ್ನ ಸುಕೃತದ ಸೆರೆಗೆ ಸಿಲುಕಿ ಆವಿರ್ಭವಿಸಿತೋ ಎನಲ್. ತನ್ನೆಡೆಗೆ ದೃಷ್ಟಿ ತ್ರಿಷಗ ಅಮೃತಮಂ ಕರೆಯುತ್ತೆ ಬಂದನೋ ಶ್ರೀರಾಮ, ಸೀತಾ ತೃತೀಯಂ ರಘುದ್ವಹಂ ಬಂದನೋ, ತನ್ನ ದೃಷ್ಟಿ ತ್ರಿಷಗಮೃತಮಂ ಕರೆಯುತ್ತೆ ಬಂದನೋ ರಾಮ. ನೀಲಮಂಗಳ ಮನೋಹರ ದೇವ ವಿಗ್ರಹಂ, ನೀಲಮಂಗಳ ಮನೋಹರ ದೇವ ವಿಗ್ರಹಂ. ಆತ್ಮಕಾಂತಿಗೆ ಅಪ್ರಾಕೃತಕ್ಕೆ ಹೇಳಿ ಎಲ್ಲಿಯದು ಛಾಯೆ, ಮಹಿಮೆ ಮಹಿಮೆಗೆ ಹೊರತೆ ಹಾರೀತ ಯಾರೀತ ನೆನದೆ, ಹಾರೀತ ಯಾರೀತ ನೆನದೆ. ರಾಮನ್ ನೋಡ್ತಿದ್ದಂಗೆ ಹಾರೀತನಿಗೆ ಗೊತ್ತಾಗೋಯ್ತು, ಈತನೇ ಶ್ರೀಮನ್ನಾರಾಯಣ, ಕೇಳೋಂಥ ಪ್ರಶ್ನೆನೇ ಇಲ್ಲ. ಆತನ ತೇಜಸ್ಸು, ಆತನ ಓಜಸ್ಸು, ರೂಪ ಎಲ್ಲ ನೋಡಿದ್ರೆ ರಾಮನೇ. ಮಣಿದನೋ ಪದ ತಲಕೆ ಮಹಾಮಹಿಮ ಗುರುಬರ